ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಸೊನ್ನೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸಮವಸ್ತ್ರ ಮತ್ತು ಬ್ಯಾಗ್ ವಿತರಣೆ ಮಾಡಲಾಯಿತು. ಸುಮಾರು 15 ಜನ ವಿದ್ಯಾರ್ಥಿಗಳು ಇರುವ ಶಾಲೆಗೆ ಸಮಾಜ ಸೇವಕರಾದ ಹನುಮಂತರಾಜು, ನರಸಿಂಹಮೂರ್ತಿ, ಚಂದ್ರು, ಸುನೀಲ್ ಸೇರಿದಂತೆ ವಿತರಣೆ ಮಾಡಿದರು. ಈ ದಿವಸ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಇವ್ರು ಹೇಳ್ದಂಗೆ ಬಡ ಮಕ್ಕಳೇ, ಆದರೆ ಯಾರೂ ಒಂದು ಬ್ಯಾಗ್ ತರ್ತಿರ್ಲಿಲ್ಲ. ಬ್ಯಾಗ್ ತರ್ದಿದ್ದಕ್ಕೆ ನಾವೇನು ಮಾಡಿದ್ವಿ, ಇವ್ರಿಗೆ ನಮ್ಮ ಮೂರ್ತಿಯವ್ರಿಗೆ ಬಂದು ನೋಡಿ ಈ ಥರ ನಮ್ಮ ಮಕ್ಕಳು ಬ್ಯಾಗ್ ಇಲ್ಲ, ತುಂಬ ಬಡತನದಿಂದ ಬಂದಿರೋ ಮಕ್ಕಳು, ಅವರೆಲ್ಲ ಕವರಲ್ಲಿ ಇಟ್ಕೊಂಬರ್ತಾ ಇದ್ದಾರೆ, ತುಂಬ ತೊಂದರೆ ಆಗ್ತಾ ಇದೆ, ಅದರಿಂದ ನೀವು ದಯವಿಟ್ಟು ಬ್ಯಾಗನ್ನು ಕೊಡಿಸಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಒಂದೇ ಮನಸ್ಸಿಂದ ಒಪ್ಕೊಂಡು ಆಯಿತು ನಿಮ್ಮ ಮಕ್ಕಳಿಗೆ ಎಷ್ಟು ಮಕ್ಕಳಿದ್ದಾರೆ ಹೇಳಿ ಎಲ್ಲರಿಗೂ ಬ್ಯಾಗ್ ವಿತರಣೆ ಮಾಡ್ತೀವಿ ಅಂತ ಹೇಳಿ ಆಶಯ ಕೊಟ್ಟು ಅದರಂತೆ ಇವತ್ತು ನಮ್ಮ ಮಕ್ಕಳು ಸ್ಕೂಲ್ ಮಕ್ಕಳಿಗೆಲ್ಲ ಬ್ಯಾಗನ್ನು ವಿತರಣೆ ಮಾಡಿ ನಮಗೆ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತು ನಮ್ಮ ಶಾಲೆಯ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರುಗಳು, ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ತೀರಾ ಬಡತನದಿಂದ ಕೂಡಿದ್ದು ಅವರ ವಿದ್ಯಾಭ್ಯಾಸದ ನೆರವಿಗೆ ಹಾಗೂ ಒಳ್ಳೆಯ ಶಿಕ್ಷಣ ಪಡೆಯಲೆಂದು ನಾವು ಬ್ಯಾಗ್ ಮತ್ತು ಸಮವಸ್ತ್ರವನ್ನು ವಿತರಣೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರೂ ಸರ್ಕಾರಿ ಶಾಲೆಗಳಿಗೆ ತೆರಳಿ ಇದೇ ರೀತಿ ಸಹಾಯ ಮಾಡುವುದಾಗಿ ತಿಳಿಸಿದರು. ಇದು ನಮ್ಮ ಶಾಲೆ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ ಬೆಳಿಬೇಕು. ಅದಕ್ಕೋಸ್ಕರ ನಾವು 4 ಜನ ಸೇರಿ ಒಂದು ಬ್ಯಾಗ್ ವಿತರಣೆ, ಬಟ್ಟೆ ವಿತರಣೆ ಎಲ್ಲ ಮಾಡಿದ್ದೀವಿ. ಮಕ್ಕಳು ಖುಷಿಯಾಗಿ ಶಾಲೆಗೆ ಬಂದು ಒಂದು ವಿದ್ಯೆ ತಗೊಂಡ್ರೆ ನಮ್ಗೆ ಅನುಕೂಲ, ಅವ್ರಿಗೂ ಅನುಕೂಲ, ಮುಂದೆ ಬೆಳೀಲಿ ಅಂತ ನಾವು ಅಂಬೇಡ್ಕರ್ ಅಂತ ವ್ಯಕ್ತಿನ ನಾವು ನೋಡಿರೋದೇ ಮುಂದಿನಿಂದ ನೋಡಿದ್ದೀವಿ, ಇವತ್ತು ನೋಡ್ತೀವಿ, ಮುಂದೇನೂ ಇದೇ ಥರ ಮಕ್ಕಳಿಗೆ ಹೆಲ್ಪ್ ಮಾಡಬೇಕಂತ ನಮ್ಮ ಉದ್ದೇಶ. ಜೈ ಭೀಮ್. ಚಂದ್ರು, ಯಲಹಂಕ ತಾಲೂಕು. ಏನು ನಮ್ಮ ಹನುಮಂತರಾಜು ನಮ್ಮ ಸಮಾಜ ಸೇವಕರು ಹೇಳ್ದಂಗೆ ನಾನು ಈ ಸರ್ಕಾರಿ ಶಾಲೆಗಳಿಗೆ ವರ್ಷವೂ ಸಮಾಜ ಸೇವೆ, ಅಳಿಲು ಸೇವೆ ಅಂತ ಮಾಡ್ತಾಯಿರ್ತೀನಿ. ಆದ ಕಾರಣ ಇವಾಗ ಈ ಸೊನ್ನೇನಹಳ್ಳಿ ಸ್ಕೂಲಿಗೆ ಕೊಟ್ಟಿದ್ದೀನಿ, ಕನಿಂಪಾಳ್ಯ ಕೊಟ್ಟಿದ್ದೀನಿ, ಆ ಥರ ಕೊಡ್ತಾಯಿರ್ತೀನಿ. ಈಗಿನ ಮಕ್ಕಳೇ ನಾಳೆಯ ಪ್ರಜೆಗಳು, ಒಳ್ಳೆಯವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬರಲಿ, ನಾಳೆ ದಿನ ಒಳ್ಳೊಳ್ಳೆ ಅಧಿಕಾರಿಗಳಾಗಲಿ, ಆಫೀಸರ್ಗಳಾಗಲಿ ಅಂತ ನಾನು ಇಚ್ಛೆ ಪಡ್ತೀನಿ. ಇವತ್ತು ಈ ಒಂದು ಸೊನ್ನೇನಹಳ್ಳಿ ಗ್ರಾಮ, ಇದು ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿ. ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳುಗಳು ತುಂಬ ಬಡ ಮಕ್ಕಳುಗಳು. ಈ ಬಡ ಮಕ್ಕಳುಗಳಿಗೆ ಕೆಲವರಿಗೆ ಸಮವಸ್ತ್ರದ ಸಮಸ್ಯೆ ಇತ್ತು. ಮತ್ತು ರಸ್ತೆಯಲ್ಲಿ ನೋಡ್ತಾಯಿದ್ರು, ಇವ್ರು ನೋಡ್ಬೇಕಾದ್ರೆ ಏನಂತದ್ದು ಅಂತಂದರೆ ಬ್ಯಾಗ್ಗಳಿಲ್ಲರೆ ಕೆಲವರು ಕವರ್ಗಳಲ್ಲಿ ಕೈಗಳಲ್ಲಿ ಹಿಡ್ಕೊಂಡು ಬರ್ತಾಯಿದ್ರು. ಅವ್ರ ಸಮಸ್ಯೆ ಏನೋ, ಬ್ಯಾಗ್ಗಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಬುಕ್ಗಳನ್ನ ಇಟ್ಕೊಂಡೋಗಿ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೋದು ಅನ್ನೋದು ನಮ್ಮ ತಲೆಗೆ ಬಂತು. ಮುಖ್ಯವಾಗಿ ಇವತ್ತು ಯಾವುದೇ ಒಂದು ಬಡತನದ ಕುಟುಂಬ ಮೇಲೆ ಬರಬೇಕು ಅಂದರೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳ ಮಕ್ಕಳುಗಳು. ಇವರು ಶಿಕ್ಷಣವಂತರಾಗಿ ಮುಂದೆ ಒಳ್ಳೆ ಉದ್ಯೋಗಗಳನ್ನ ಪಡ್ಕೊಂಡು ಒಳ್ಳೆ ಸ್ಥಾನಮಾನಗಳು ಹೋದರೆ ಬಡತನದ ಕುಟುಂಬಗಳು ಮೇಲೆ ಬರ್ತವೆ. ನಮ್ಮ ನರಸಿಂಹಮೂರ್ತಿಯವರು ಸಮಾಜ ಸೇವಕರು ಸೊನ್ನೇನಹಳ್ಳಿ, ಸುನೀಲ್ ಅವರು ಸಮಾಜ ಸೇವಕರು ತರುಣ್ಸೆ, ಮತ್ತು ನಮ್ಮ ಚಂದ್ರಣ್ಣವರು ತರುಣ್ಸೆ ಸಮಾಜ ಸೇವಕರು, ಇವರೆಲ್ಲ ಮಾತಾಡಿಕೊಂಡು ನಾವೇನು ಮಾಡೋಣ, ಯಾವುದಾದ್ರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಮ್ಮ ನರಸಿಂಹಮೂರ್ತಿಯವರು ಸೊನ್ನೇನಹಳ್ಳಿಯವರು, ಸರ್ ನಮ್ಮೂರಲ್ಲಿ ಹಿಂಗೆ ಬ್ಯಾಗ್ಗಳ ಸಮಸ್ಯೆ, ಯೂನಿಫಾರ್ಮ್ಗಳು ಕೆಲವರಿಗೆ ಸಮಸ್ಯೆ ಇದೆ ಅಂತಂದರು. ಸರಿ ಆಯಿತು ಅಂದರು. ನಾವೆಲ್ಲ ಮಾತಾಡಿಕೊಂಡು ನರಸಿಂಹಮೂರ್ತಿಯವರೇ ಮತ್ತು ನಮ್ಮ ಸುನೀಲ್ ಅವರು, ನಮ್ಮ ಚಂದ್ರಣ್ಣವರು ಖುದ್ದಾಗಿ ಅವರೇ ಹೋಗಿ ಯಾರಿಗೆ ಯೂನಿಫಾರ್ಮ್ ಕೊರತೆ ಇದೆ ಅಂಥ ಮಕ್ಕಳಿಗೆ ಸ್ಟಿಚ್ ಮಾಡಿಸಿ ಯೂನಿಫಾರ್ಮ್ ತಂದುಕೊಟ್ಟಿದ್ದಾರೆ. ಮತ್ತು ಬ್ಯಾಗ್ಗಳನ್ನ ಪ್ರತಿಯೊಬ್ಬರಿಗೂ ಕೂಡ, ಯಾರೂ ಕೂಡ ಬ್ಯಾಗ್ ಇಲ್ಲದೆ ಶಾಲೆಗೆ ಹೋಗಬಾರ್ದು ಅಂಥೇಳಿ ಬ್ಯಾಗ್ಗಳು ತಂದುಕೊಟ್ಟಿದ್ದಾರೆ. ಮತ್ತು ಪುಸ್ತಕದ ಕೊರತೆ, ಮುಂದೆ ಈ ಬಡ ಮಕ್ಕಳುಗಳಿಗೆ ಏನೇ ಪುಸ್ತಕದ ಕೊರತೆ ಇದ್ದರೂ ಸಹ ನಾವು ಸವಲತ್ತನ್ನು ಒದಗಿಸ್ಕೊಡ್ತೀವಿ, ಚೆನ್ನಾಗಿ ಓದ್ರಿ ಅಂತೇಳಿ ಮಕ್ಕಳುಗಳಿಗೆ ಆಶೆಯನ್ನು ನಾವೆಲ್ಲರೂ ಸೇರಿ ಬಯಸ್ತೀವಿ ಸರ್. ಸುಮಾರು ಒಂದು 20 ಜನ ಇರ್ಬೋದು ಸರ್. ಎಷ್ಟು ಬ್ಯಾಗ್ಗಳು ಇಟ್ಕೊಂಡಿದ್ರೆ ನೆಕ್ಸ್ಟ್ ಯಾರಿಗಾದ್ರೂ ಬರೋ ಮಕ್ಕಳುಗಳಿಗೂ ಅನುಕೂಲ ಆಗುತ್ತೆ. ಅದರಿಂದ ಏನಂದರೆ ಈ ಮಕ್ಕಳುಗಳೇ ಮುಂದಿನ ಈ ದೇಶದ ಭವಿಷ್ಯ ಅನ್ನೋ ದೃಷ್ಟಿನಲ್ಲಿ ಉತ್ತಮವಾದ ಸಮಾಜ ಕಟ್ಟಕ್ಕೆ ಈ ಮಕ್ಕಳುಗಳು ಕಾರಣ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಆಶಯದಿಂದ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಸರ್. ಮಾಡ್ತೀರಾ ಸರ್? ಸರ್, ನಮ್ಮ ಜೀವನದ
ಕೊನೆ ಉಸಿರಿರೋವರೆಗೂ ನಮ್ಮಿಂದ ಸಾಧ್ಯ ಆಗೋದನ್ನ ಯಾವುದೋ ಒಂದು ರೀತಿ ನಾವು ಸಾಮಾಜಿಕ ಸೇವೆ ಮಾಡ್ತಾನೆ ಇರ್ತೀವಿ ಸರ್. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಹನುಮಂತರಾಜು, ನರಸಿಂಹಮೂರ್ತಿ, ಚಂದ್ರು, ಸುನೀಲ್ ಹಾಗೂ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.